ಪೆಟ್ರೋಲ್ ಇಲ್ಲ ಅಂತಂದರೆ ಗಾಡಿ ಹೆಂಗೆ ಮುಂದಕ್ಕೆ ಹೋಗಲ್ವೋ, ನಾವು ಪೆಟ್ರೋಲ್ ಬಂಕ್ ಮುಂದೆ ಹೋಗಿ ನಿಲ್ಲಿಸ್ಕೊಂಡು ನಾವೇನು ಮಾಡಬೇಕು, ಇ ವಿ ವೆಹಿಕಲ್ ಆಗಿದ್ರೂ ಟ್ರಾನ್ಸ್ಫರ್ ಮಾಡಬೇಕು ಫಸ್ಟು, ಅದಾದಮೇಲೆ ಗಾಡಿ ಮುಂದಕ್ಕೆ ಹೋಗುತ್ತೆ ಅಂತ ಅಂದ್ಕೊಬೇಕು. ಕಾರ್ನ ಮಿಡ್ ಎಂಡ್ ತೊಗೊಳ್ಳಿ, ಈ 2 ಲಕ್ಷ ರೂಪಾಯಿನ ಸ್ಟಾಕ್ ಮಾರ್ಕೆಟಿಗೆ ಟ್ರಾನ್ಸ್ಫರ್ ಮಾಡಿ. ಇದನ್ನು ನೀವು ಯಾವಾಗ ಯೂಸ್ ಮಾಡ್ಬೋದು? 40,000 ಇ ಎಮ್ ಐಗೆ ಹೋಯ್ತು, 4,400 ರೂಪಾಯಿ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರಿ. ಈ ಥರ ನೀವು 20 ವರ್ಷ ಮಾಡ್ಕೊಂಡು ಬಂದರೆ ನೀವೇನು ಇಂಟ್ರೆಸ್ಟ್ನ ಪೇ ಮಾಡಿರ್ತೀರ. ಬಟ್ ಕೆಲವ್ರು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ನಮ್ಮ ಹತ್ರ ದುಡ್ಡೇ ಇಲ್ವಲ್ಲ ಗುರು, ನೀವು ನಮಗೆ ಹೇಳಲ್ವಲ್ಲ ಅಂತ ಅಂದ್ಕೊಂಡಿರ್ತಾರೆ, ಅಥವಾ ನಮ್ಮ ಹತ್ರ ದುಡ್ಡು ಉಳಿತಾ ಇಲ್ಲ ಅಂತೇಳಿ. ನೀವು 100 ಯೂನಿಟ್ಸು ವಿದ್ಯುತ್ನ ಅಂದರೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ಫ್ರೀ ಅಂತ. ಸೊ ನಿಮ್ಗೆ ಎಷ್ಟು ಉಳಿತಾ ಇದೆ ತಿಂಗಳಿಗೆ? ಒಂದು 600ರಿಂದ 700 ರೂಪಾಯಿ ಉಳಿತಾ ಇದೆ. ಹೌದಲ್ವಾ? ಇದನ್ನು ನೀವು ಲಾಸ್ಟ್ 1.5 ವರ್ಷದಿಂದ ಏನು ಮಾಡಿದ್ದೀರಾ? ಎಲ್ಲಿ ಸೇವ್ ಮಾಡಿದ್ದೀರಾ? ಓಕೆ. ಸೊ ಇದನ್ನು ನೀವು ಎಗೈನು ನಾನು ಏನೋ ಸಾಸಿವೆ ಡಬ್ಬಿಲಿ ಇಡ್ತೀನಿ ಅಥವಾ ಸ್ಟೀಲ್ ಡಬ್ಬಿಲಿ ಇಡ್ತೀನಿ ಅಂದರೆ ಅಲ್ಲಿ ಇಟ್ಟಿರೋದು ನಿಮ್ಗೆ ಗೊತ್ತಿರೋದೇ ಎತ್ಕೊಂಡ್ಬಿಡ್ತೀರಾ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಮಹಾಮನಿ ಕಾರ್ಯಕ್ರಮದಲ್ಲಿ ನಾವು ದುಡ್ಡಿನ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ನಿಮಗೆಲ್ಲ ಗೊತ್ತು. ಇವತ್ತು ನಮ್ಮ ಜೊತೆಗೆ ಮತ್ತೊಂದು ಸಲ ಎಕ್ಸೆಲ್ ಟ್ರೆಂಡ್ ಪಿಕ್ ಈ ಒಂದು ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ CEO ಮತ್ತು ಫೌಂಡರ್ ಆಗಿರುವಂಥ ಕಾಶಿನಾಥ್ BS ಅವರಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಕಾಶಿನಾಥ್ ಅವರೇ ನಮಸ್ಕಾರ. ನಮಸ್ತೆ. ವೆಲ್ಕಮ್. ಕಳೆದ ಎಪಿಸೋಡಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ, ನೀವು ಇನ್ವೆಸ್ಟರ್ ಆಗೋದ್ರು ಬನ್ನಿ, ಟ್ರೇಡರ್ ಆಗೋದ್ರು ಬನ್ನಿ ಅಂತ ಹೇಳಿ, ದುಡ್ಡು ಎಷ್ಟು ದುಡ್ಡಿದೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ, ನಿಮ್ಮ ಅಗತ್ಯತೆಗಳ ಮೇಲೆ, ನಿಮ್ಮ ನೆಸೆಸಿಟೀಸ್ ಮೇಲೆ ನೀವು ಅದನ್ನು ಡಿಸೈಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಕಾಂಪೊನೆಂಟ್ ಏನು ಬಂತು ಅಂತ ದುಡ್ಡು ಅನ್ನೋದು ಬಂತು. ಅಂದರೆ ದುಡ್ಡಿದೆ ಅಂತ ನಾವು ಮಾತಾಡ್ತಾ ಇದ್ದೀವಿ. ನಿಮ್ಮ ಹತ್ರ ದುಡ್ಡಿದೆ, ಹೀಗಾಗಿ ನೀವು ಇಲ್ಲಾದ್ರೂ ಮಾಡಿ. ಬಟ್ ಕೆಲವ್ರು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ನಮ್ಮ ಹತ್ರ ದುಡ್ಡೇ ಇಲ್ವಲ್ಲ ಗುರು, ನೀವು ನಮಗೆ ಹೇಳಲ್ವಲ್ಲ ಅಂತ ಅಂದ್ಕೊಂಡಿರ್ತಾರೆ, ಅಥವಾ ನಮ್ಮ ಹತ್ರ ದುಡ್ಡು ಉಳಿತಾ ಇಲ್ಲ ಅಂಥೇಳಿ. ದುಡ್ಡಿಲ್ಲ ಅಂದರೆ ಬೇಸಿಕಲಿ ಇನ್ವೆಸ್ಟ್ ಮಾಡೋಕ್ಕಾಗಲಿ ಅಥವಾ ಟ್ರೇಡಿಂಗ್ ಮಾಡೋಕ್ಕಾಗಲಿ ನಮ್ಮ ಹತ್ರ ದುಡ್ಡೇ ಉಳಿತಾ ಇಲ್ಲ. ನನ್ನ ಹತ್ರ ಒಂದು 25, 30, 40, 50 ಇದೆ, ಅದಕ್ಕೆಲ್ಲ ನಾನು ಕರೆಕ್ಟಾಗಿ ಮಾಡ್ಕೊಂಬಿಟ್ಟಿದ್ದೀನಿ. ಕಮಿಟ್ಮೆಂಟ್ಗಳು ಏನೋ ಒಂದು 2-3 ಸಾವಿರ ಉಳಿಯುತ್ತೆ, ಬಟ್ ಅದು ಎಲ್ಲೋ ಹೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ. ಸೊ ಸಾಲ ಆಗ್ಬಿಡುತ್ತೆ ಮತ್ತೆ ಒಂದು 4-5 ಸಾವಿರ ನನಗೆ. ಇಂಥ ಟೈಮಲ್ಲಿ ನನ್ನ ಹತ್ರ ದುಡ್ಡಲ್ಲಿ ತರಲಿ ಅನ್ನೋ ಪ್ರಶ್ನೆ. ಇಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಬೇಸಿಕಲಿ ನೀವು ಏನು ಕೇಳ್ತಾ ಇದ್ದೀರಾ ಅಂತಂದರೆ, ನಾನು ಕಳೆದ ಸಂಚಿಕೆಯಲ್ಲಿ ಹೇಳ್ದಂಗೆ ನಿಮ್ಮ ಹತ್ರ ದುಡ್ಡಿತ್ತು ಅಂತಂದರೆ ಇನ್ವೆಸ್ಟ್ಮೆಂಟ್ ಸೆಗ್ಮೆಂಟಿಗೆ ಬನ್ನಿ, ಹಾಗಾದರೆ ದುಡ್ಡಿಲ್ಲ ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡಲೇಬಾರ್ದಾ? ಕರೆಕ್ಟ್. ಈ ಥರ ಕೇಳ್ತಾ ಇದ್ದೀರಾ. ಹೌದಲ್ಲ ಸರ್? ಹೌದು. ಸೊ ಈ ಕ್ವಶನ್ನ ನೀವು ನನಗೆ ಅಲ್ಲ, ಎನಿ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಕೇಳಿದಾಗ ಅವ್ರು ಹೇಳೋವಂಥದ್ದು ಒಂದೇ ಆನ್ಸರ್. ಏನದು? ನೀವು ಎಷ್ಟು ದುಡಿತಾ ಇದ್ದೀರಾ, ಮೊದಲು ಸೇವಿಂಗ್ಸ್ ಅಂತ ಎತ್ತಿಡಿ, ಆಮೇಲೆ ಖರ್ಚು ಮಾಡಿ. ಓಕೆ ಅಲ್ವಾ? ಆದರೆ ನೋಡ್ತಾ ಇರೋರಿಗೆ ಏನಂತ ಅನಿಸುತ್ತೆ, ನೀವೇನು ಬಿಡಪ್ಪ ಅಲ್ಲಿ ಕೂತ್ಕೊಂಡು ಹೇಳ್ಬಿಡ್ತೀರಾ. ಪ್ರಾಕ್ಟಿಕಲಿ ಇದು ಸಾಧ್ಯ ಇಲ್ಲ. ಮಿಡ್ಲ್ ಕ್ಲಾಸ್ ಅವ್ರಿಗೆ ಪ್ರಾಕ್ಟಿಕಲಿ ಇದಾಗೋದೇ ಇಲ್ಲ. ಯಾಕೆ ಅಂತಂದರೆ, ನಾವು ಸೇವಿಂಗ್ಸ್ ಮಾಡಬೇಕಂತಲೇ ನಮ್ಮ ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಅಂದರೆ ಓಕೆ ನಾನು ಇವತ್ತು ಈ ತಿಂಗಳಲ್ಲಿ ಒಂದು 50,000 ದುಡ್ದೆ, ಒಂದು 5,000 ಎತ್ತಿಡೋಣ ಅಂತಲೇ ಎತ್ತಿಟ್ಟಿರ್ತೀನಿ. ಓಕೆ, ಸಡನ್ನಾಗಿ ಯಾರೋ ಮನೆಗೆ ನೆಂಟರು ಬಂದುಬಿಡ್ತಾರೆ. ಏನಾಗುತ್ತೆ, ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರಿಗೇನೋ ಕೊಡಲೇಬೇಕು. ಮರಿ ಕಡಿತೀರಾ? ಏನೋ ಒಂದು ಮಾಡಲೇಬೇಕು. ನಾವು ಕಡೆಯಲ್ಲ, ಸುಮ್ಮನೆ ಕೇಳಿದೆ ನಾನು. ಸೊ ನಾವು ಕಡಿಯಲ್ಲ ಸರ್. ಸೊ ನೆಕ್ಸ್ಟು ಈಗ ಏನೋ ಸ್ಕೂಲಲ್ಲಿ ಒಂದು ಫಂಕ್ಷನ್ ಆಗುತ್ತೆ, ಮಗಳು ಬರ್ತಾಳೆ, ಒಂದು ಫ್ರಾಕ್ ಬೇಕಂತೆ, 1,500 ಕೊಡಿ. ಎತ್ತಿಟ್ಟಿರೋ ದುಡ್ಡು ಕೊಡಬೇಕು ನೀವು. ಕರೆಕ್ಟ್. ಸೊ ಈಗ ಮಾಘ ಮಾಸ, ಫೆಬ್ರವರಿ ಮಿನಿಮಮ್ ಅಂತಂದ್ರು ಸರ್, ನಾನು ನೋಡಿರೋಂಗೆ ಪ್ರತಿಯೊಂದು ಮನೆಗೂ 4ರಿಂದ 5 ಇನ್ವಿಟೇಷನ್ ಕಾರ್ಡ್ಸ್ ಬಂದಿದೆ. ಓಕೆ. ಯಾಕೆ? ಮಾಘ ಮಾಸದಲ್ಲಿ ಫಂಕ್ಷನ್ಸ್ ಜಾಸ್ತಿ, ಗೃಹ ಪ್ರವೇಶಗಳು, ನಾಮಕರಣಗಳು, ಮದುವೆಗಳು. ಹೆಂಡತಿ ಕಡೆ 1-2 ಬಂದಿರುತ್ತೆ, ಗಂಡನ ಕಡೆ 1-2 ಬಂದಿರುತ್ತೆ. ಗಂಡನ ಕಡೆ ಹೋಗದೆ ಇದ್ರೆ ನಡೆಯುತ್ತೆ, ಹೆಂಡತಿ ಕಡೆ ಹೋಗ್ಲೇಬೇಕು. ಆದರೆ ಹೋಗ್ತೀವಿ ಕರೆಕ್ಟು, ಊಟ ಏನೋ ಸಿಗುತ್ತೆ, ಆದರೆ ಮುಯಿ ಕೊಡಬೇಕು ನಾವು. ಕರೆಕ್ಟ್. ಎತ್ತಿಟ್ಟಿರೋ ದುಡ್ಡೇ ಕೊಡಬೇಕು. ಅಂದರೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ಏನು ಅಂತಂದರೆ, ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ ಡೈಲಿ ಏನೋ ಒಂದು ನಮಗೆ ಬರ್ತಾನೆ ಇರುತ್ತೆ. ಸೊ ನಾವು ಎಂಡ್ ಆಫ್ ದ ಮಂತು ಸ್ವಲ್ಪ ಸಾಲನೇ ಮಾಡ್ಕೊಂಡ್ಬಿಡ್ತೀವಿ, ಹೇಳೋಕ್ಕೆ ಬರಲ್ಲ ಅದು. ಸೊ ಹಾಗಾಗಿ ಈಗ ನಾವೇನು ಮಾಡಬೇಕು, ಇದಕ್ಕೆ ಏನು ಸೊಲ್ಯೂಷನ್ನು? ಕರೆಕ್ಟ್. ನಮ್ಮ ಹತ್ರ ದುಡ್ಡಿದ್ರೆ ಏನೋ ಸೇವ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು. ದುಡ್ಡೇ ಇಲ್ಲ, ಏನು ಮಾಡೋದು ನಾನು? ಕರೆಕ್ಟ್. ಇದು ಒಂದು ಯಕ್ಷ ಪ್ರಶ್ನೆ ಅಲ್ವಾ ಸರ್? ಓಕೆ. ಸೊ ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಸು, ಅಂದರೆ ನನಗೆ ಬಂದಿರೋವಂಥ ಆಲೋಚನೆಗಳು, ನಾನು ಇದನ್ನು ತುಂಬ ಜನಕ್ಕೆ ಹೇಳಿದ್ದೀನಿ ಆಲ್ರೆಡಿ. ಈ ಥರ ಮಾಡಿದಾಗ ಮಾತ್ರ, ಅಂದರೆ ಇನ್ವೆಸ್ಟ್ಮೆಂಟ್ನ ನೀವು ಹೆಂಗೆ ಮಾಡಬೇಕು ಅಂತಂದರೆ, ನಮಗೆ ಗೊತ್ತಾಗದೇ ಇರೋಂಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ಬೇಕು.
ನಮಗೆ ಗೊತ್ತೇ ಆಗಬಾರ್ದು ಅದು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತಲೇ ನಮಗೆ ಗೊತ್ತಾಗಬಾರ್ದು. ಇವಾಗ ಎತ್ತಿಟ್ಟಿದ್ರೆ ಏನು ಅಂತಂದರೆ ಎಲ್ಲೋ ಡಬ್ದಲ್ಲಿರುತ್ತೆ, ಇಲ್ಲ ಪರ್ಸಲ್ಲಿರುತ್ತೆ, ಅಲ್ಲಿರುತ್ತೆ ಅಂತ ಗೊತ್ತು, ಮೈಂಡಲ್ಲಿ ಇದ್ದೇ ಇರುತ್ತೆ, ಅಲ್ಲಿದೆ 5,000 ಇದೆ 5,000 ಇದೆ. ಆಮೇಲೆ ಮೈಂಡ್ ಎಂತ ಖತರ್ನಾಕ್ ಅಂದ್ರೆ ಆ 5,000 ಖರ್ಚು ಮಾಡಕ್ಕೆ ಏನೋ ಒಂದು ಪ್ಲಾನ್ ಹುಡ್ಕೊಳ್ತಾ ಇರುತ್ತೆ. ಏನೋ ಒಂದು ಬಂದಾಗ ಅಲ್ಲ ಒಂದು 5,000 ಇದೆ ಅಲ್ವಾ ಅಂತ ಅನ್ಸುತ್ತೆ. ಅದು ಇಲ್ಲ ಅಂತಂದ್ರೆ ಆ ಪ್ಲಾನ್ ಬರಲ್ಲ. ಕರೆಕ್ಟ್. ಸೊ ಅದಕ್ಕೆ ಏನು ಮಾಡಬೇಕು ನಾವು? ಸೊ ನೋಡಿ, ಮೊದಲೇದಾಗಿ ಈ ಥರ ಎಕ್ಸಾಂಪಲ್ಸ್ ಅಥವಾ ಈ ಥರ ಆಲೋಚನೆಗಳನ್ನ ನಾನು ನನ್ನ ಕ್ಲೋಸ್ ಸರ್ಕಲಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಕೊಟ್ಟಾಗ ಅವರು ಒಂದು 3 ತಿಂಗಳು 6 ತಿಂಗಳು 1 ವರ್ಷ ಆದಮೇಲೆ ಸಿಕ್ಕಿದಾಗ, ಸರ್ ನೋಡಿ ನೀವು ಅವತ್ತು ಹೇಳಿದ್ರಲ್ಲ ನೋಡಿ ಅದು ಇಷ್ಟು ಅಮೌಂಟು ಹಿಂಗೆ ಇದೆ ಸರ್, ನಾನು ಉಳಿಸಿರೋದು ಒಂದು 25,000 30,000 ಆ ಥರ ತೋರಿಸ್ತಾರೆ. ಇದನ್ನು ನೀವು ಹೇಳ್ದಂಗೆ ನಾನು ಮಾಡಿರಲಿಲ್ಲ ಅಂತಂದಿದ್ರೆ ಎಲ್ಲೋ ಹೋಗ್ಬಿಟ್ಟಿರೋದು ಸರ್. ಅಂದರೆ ಎಲ್ಲರಿಗೂ ಇರುತ್ತೆ ಮೈಂಡಲ್ಲಿ ಈ ಥರ ಮಾಡೋಣ ಅಂತ, ಆದರೆ ಯಾರೋ ಒಬ್ರು ಹೇಳಬೇಕು. ಕರೆಕ್ಟ್. ಹೇಳಿದಾಗ ಇದು ನಾನು ಮಾಡ್ತಾರ ಸರಿನಾ ತಪ್ಪ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಕರೆಕ್ಟ್. ಏನಾಗದ್ರೆ ಅದು ಐಡಿಯಾಗಳು? ನೋಡಿ ಸರ್, 1 by 1 ಬರ್ತೀನಿ. ಸೊ ಈ ಥರ ಐಡಿಯಾಸ್ ನಿಮಗೂ ಬಂತು ಅಂತಂದರೆ, ಯಾರು ನೋಡ್ತಾ ಇದ್ದಾರೋ ಅವ್ರಿಗೂ ಬಂತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಖಂಡಿತ. ಅಂದರೆ ಕೆಲವೊಂದು ಐಡಿಯಾಸು ಒಂಥರ ಹೆಂಗಾಗ್ಬಿಡುತ್ತೆ, ಓವರ್ ರಿಯಾಕ್ಟ್ ಆಗಿಬಿಡುತ್ತೆ. ಅಂದರೆ ಅದು ತಪ್ಪಿರುತ್ತೆ, ಅದು ಸರಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾವು ಅದು ಸರಿನಾ ತಪ್ಪ ಅಂತ ಹೇಳ್ಬೋದು. ಖಂಡಿತ. ಈ ಲೈನ್ ಮೇಲೆ ನಿಮಗೂ ಒಂದು ಏನಾದರೂ ಅನ್ಸಿದ್ರೆ ನೀವು ಹೇಳ್ಬೋದು. ಎಸ್ ಸರ್. ಮೊದಲೇದಾಗಿ ನೋಡಿ, ಇವಾಗ ಮಿಡ್ಲ್ ಕ್ಲಾಸ್ ಅಂತಂದಾಗ ನಾವೊಂದು 2 ವೀಲರ್ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ. ಕರೆಕ್ಟ್. ಓಕೆ, ಮೊದಲಿಗಾದರೆ ಒಂದು 10-12 ವರ್ಷದ ಮೊದಲು ನಮಗೆ ಯಾವುದೂ ಆಪ್ಷನ್ಸ್ ಇರಲಿಲ್ಲ. ಏನದು, ಪೆಟ್ರೋಲ್ 2 ವೀಲರೇ ತೊಗೊಬೇಕಾಯ್ತು. ಈಗಾದರೆ ನಮ್ಗೆ ಆಪ್ಷನ್ ಇದೆ. EV ಏನು ಆಪ್ಷನ್ನು? ಎಲೆಕ್ಟ್ರಿಕ್ ವೆಹಿಕಲ್ಲು, ಪೆಟ್ರೋಲ್ ವೆಹಿಕಲ್ಲು. ಸೊ ಈಗ ನಾವು 2 ವೀಲರ್ ತೊಗೊಳ್ಳೇಬೇಕು. ಯಾಕೆ? ನಾವು ಕೆಲ್ಸಕ್ಕೆ ಹೋಗೋದಕ್ಕೆ, ಇಲ್ಲ ಯಾವುದೋ ಒಂದು ಫಂಕ್ಷನ್ಗೆ ಹೋಗೋಕ್ಕೆ, ತವ್ರ ಮನೆಗೆ ಹೋಗೋಕ್ಕೆ ಬೇಕೇ ಬೇಕು. ಈಗ ಮೆಟ್ರೋ ರೇಟು ಜಾಸ್ತಿ ಆಗಿದೆ, BMTC ಬಸ್ ರೇಟು ಜಾಸ್ತಿ ಆಗಿದೆ, ಕ್ಯಾಬಲ್ಲೂ ಓಡಾಡೋಕ್ಕಾಗಲ್ಲ. ಸೊ ನಮ್ಗೊಂದು 2 ವೀಲರ್ ಅಂತೂ ಬೇಕೇ ಬೇಕು. ಸೊ ಈಗ ಏನು ಅಂತಂದರೆ ನಮಗೊಂದು ಆಪರ್ಚುನಿಟಿ ಸಿಕ್ಕಿದೆ. ಏನದು ಆಪರ್ಚುನಿಟಿ? ಇನ್ನೋವೇಷನ್ಸ್ ಬೆಳ್ದಂಗೆ, ಟೆಕ್ನಾಲಜಿ ಬೆಳ್ದಂಗೆ ನಮಗೆ EV ವೆಹಿಕಲ್ಸು ಬಂದಿದೆ, 2 ವೀಲರ್ಸ್ ಬಂದಿದೆ. ಕರೆಕ್ಟ್. ನಾವು ಏನಂತ ಥಿಂಕ್ ಮಾಡಬೇಕು ಅಂತಂದರೆ, ನಾನು EV ವೆಹಿಕಲ್ಲೇ ತೊಗೊಳ್ತೀನಿ, ತೊಗೊಂಡು ಪೆಟ್ರೋಲ್ ವೆಹಿಕಲ್ಲೇ ತೊಗೊಂಡಿದ್ದೀನಿ ಅಂತ ಅನ್ಕೋಬೇಕು. ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡ್ರು ಕೂಡ ಪೆಟ್ರೋಲ್ ವೆಹಿಕಲ್ ತೊಗೊಂಡಿದ್ದೀನಿ ಅಂತ ಅನ್ಕೋಬೇಕು. ಯಾಕೆ ಅನ್ಕೊಬೇಕು? ನೋಡಿ, EV ವೆಹಿಕಲ್ ತೊಗೋಬೇಕು, ತೊಗೊಂಡಿದ್ದಾದ್ಮೇಲೆ ಪ್ರತಿ ವಾರ ನೀವೇನು ಒಂದು 200 ಕಿಲೋಮೀಟರ್ಸ್ ಓಡಾಡ್ತೀರಾ ಅಂತ ಇಟ್ಕೊಳ್ಳಿ. 200 ಕಿಲೋಮೀಟರ್ಸ್ ಓಡಾಡಿದ್ರೆ ನಾರ್ಮಲ್ ವೆಹಿಕಲಲ್ಲಿ ನಿಮಗೆ ಒಂದು 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು. ನೀವೇನು ಮಾಡಬೇಕು ಅಂತಂದರೆ, ನೀವು ಪೆಟ್ರೋಲ್ ಬಂಕ್ ಮುಂದೆನೇ ಹೋಗಬೇಕು, ನಿಂತ್ಕೊಳ್ಬೇಕು. 200 ಕಿಲೋಮೀಟ್ರ್ ಓಡಾಡಿದ್ದೀನಿ, ಈ 200 ಕಿಲೋಮೀಟ್ರಿಗೆ 500 ರೂಪಾಯಿ ಆಗುತ್ತೆ. ಬೇಡ, ಒಂದು 300 ರೂಪಾಯಿನ ನಾನು ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ಸೊ ನಾನು ಪೆಟ್ರೋಲ್ ವೆಹಿಕಲ್ ತೊಗೊಂಡ್ರೆ ನನಗೆ ಏನು ಖರ್ಚಾಗ್ತಿತ್ತು ಆ ದುಡ್ಡು ನಂಗೆ ಉಳಿದಿದೆಯಲ್ಲ, ಆ ದುಡ್ಡನ್ನು ನಾನು ಟ್ರೇಡಿಂಗ್ ಅಕೌಂಟ್ಗೆ ನನ್ನ ಒಂದು ಇನ್ವೆಸ್ಟ್ಮೆಂಟ್ಗೂ ಅಲ್ಲಿ ಕಳಿಸ್ಬಿಡ್ತೀನಿ. ಸೊ ಇದನ್ನು ಮತ್ತೆ ತಿಂಗಳಿಗೊಂದ್ಸಲಿ ಮಾಡ್ತೀನಿ, 15 ದಿವಸಕ್ಕೊಂದ್ಸಲಿ ಮಾಡ್ತೀನಿ, ಇದೊಂದ್ಸಲಿ ಹೋಗಿ ಬಂದ್ಬಿಡ್ತೀನಿ, ಆಮೇಲೆ ಮಾಡ್ತೀನಿ ಅಂದರೆ ಆಗಲ್ಲ, ಮಾಡೋಕ್ಕೆ ಚಾನ್ಸೇ ಇಲ್ಲ. ಪೆಟ್ರೋಲ್ ಇಲ್ಲ ಅಂತಂದರೆ ಗಾಡಿ ಹೆಂಗೆ ಮುಂದಕ್ಕೆ ಹೋಗಲ್ವೋ, ನಾವು ಪೆಟ್ರೋಲ್ ಬಂಕ್ ಮುಂದೆ ಹೋಗಿ ನಿಲ್ಲಿಸ್ಕೊಂಡು ನಾವೇನು ಮಾಡಬೇಕು, EV ವೆಹಿಕಲ್ ಆಗಿದ್ರು ಟ್ರಾನ್ಸ್ಫರ್ ಮಾಡಬೇಕು ಫಸ್ಟು, ಅದಾದಮೇಲೆ ಗಾಡಿ ಮುಂದಕ್ಕೆ ಹೋಗುತ್ತೆ ಅಂತ ಅನ್ಕೊಬೇಕು. ಕಮಿಟ್ಮೆಂಟ್ ಅಂದರೆ ನಮಗೆ ನಾವೇ ಏನಾದರೂ ಒಂದು ದಾರಿ ಹುಡುಕೊಬೇಕು. ಹುಡುಕೊಳ್ಲಿಲ್ಲ ಅಂತಂದರೆ ಆಗಲ್ಲ. ಇವಾಗ ನಾವು 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ವಿ, ಪೆಟ್ರೋಲ್ ವೆಹಿಕಲ್ ತೊಗೊಂಡಿದ್ದಿದ್ರೆ 500 ರೂಪಾಯಿ ಓಡಾಡಿದ ತಕ್ಷಣ ಅದು ಖಾಲಿ ಅಲ್ವಾ, ಮತ್ತೆ ವಾಪಸ್ ಬರುತ್ತಾ? ಬರಲ್ಲ. ಸೊ ನಾವು ಈ 300 ರೂಪಾಯಿನ ಏನು ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅದು ಒಂದು ಇನ್ವೆಸ್ಟ್ಮೆಂಟ್ ಆಗಿ ಕುತ್ಕೊಳ್ಳುತ್ತೆ. ತಿಂಗಳಿಗೆ ನಿಮಗೆ 1,500 ರೂಪಾಯಿ ಉಳಿಯುತ್ತೆ. ಹಂಗಾದ್ರೆ ಅವ್ರವ್ರ ಖರ್ಚು ಸರ್. ಈಗ ಅವರು ಒಂದು 500 ಕಿಲೋಮೀಟರ್ ಓಡಾಡಿದ್ರು, ಮಾರ್ಕೆಟಿಂಗಲ್ಲಿ ಇದ್ರು, 500 ಕಿಲೋಮೀಟರ್ಗೆ ಎಷ್ಟು ಓಡಾಡ್ಬೋದು? 1,000-1,500 ಬೇಕು ಪೆಟ್ರೋಲ್. ಬೇಡ, ನಾನು EV ತೊಗೊಂಡಿರೋದಕ್ಕೆ ಓಕೆ, ಒಂದು 500 ರೂಪಾಯಿ ಕಡಿಮೆನೇ ಸೇವ್ ಮಾಡ್ತೀನಿ, 1,000 ರೂಪಾಯಿ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಈ ಥರ ಥಿಂಕ್ ಮಾಡಿದಾಗ ಮಾತ್ರ ನಾವೇನು ಅಂತಂದರೆ ಒಂದು ಇನ್ವೆಸ್ಟ್ಮೆಂಟ್ ಕ್ಯಾಟಗರಿ, ಅಂದರೆ ಇನ್ವೆಸ್ಟ್ಮೆಂಟ್ನ ನಾವೇ ಹುಡುಕೊಂಡು ಮಾಡೋ ಥರ. ಇದು ನನಗೆ ಗೊತ್ತೇ ಆಗ್ತಾಯಿಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು. ಈಗ ನಾನು SIP ಮಾಡ್ತೀನಿ ಅಂತ ಇಟ್ಕೊಳ್ಳಿ. SIP ಅಂತಂದ್ರೆ ಏನು? ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ರತಿ ತಿಂಗಳು ಕಟ್ಟಾಗುತ್ತೆ. ಇದು ಕಮಿಟ್ಮೆಂಟ್ ಆಗೋಯ್ತು. ಸೊ ಕಮಿಟ್ಮೆಂಟ್ ಆಗೋದಾಗ ಏನು ಅಂತಂದರೆ, ಕಮಿಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಯಾಕೆಂದರೆ ಪ್ರತಿ ತಿಂಗಳು 2,000 ಕಟ್ಟಬೇಕಲ್ಲ. ಅವಾಗ ದುಡ್ಡಿಲ್ಲ ಅಂತಂದರೆ ಮತ್ತೆ ಅದಕ್ಕೆ ಸಾಲ ಮಾಡಬೇಕು. ಅಯ್ಯೋ ಬೇಡ ಬಿಡಪ್ಪ. ಇದಾದರೆ ನೀವು ಓಡಾಡಿದ್ರೆ ಮಾತ್ರ, ಅಂದರೆ ಇಲ್ಲಿ ಪರ್ಮನೆಂಟ್ ಕಮಿಟ್ಮೆಂಟ್ ಇಲ್ಲ. ಈಗ ಅಕಸ್ಮಾತ್ ನೀವು ಒಂದು ವಾರ ಕೆಲಸಕ್ಕೆ ಹೋಗಲಿಲ್ಲ, ಓಡಾಡಲಿಲ್ಲ, ಆ ವಾರ ನೀವು ಟ್ರಾನ್ಸ್ಫರೇ ಮಾಡಲಿಲ್ಲ. ಸೊ ನೀವು ಓಡಾಡಿದಾಗ ಮಾತ್ರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಒಂದು ನಿಮ್ಮ ಟ್ರೇಡಿಂಗ್ ಅಕೌಂಟ್ಗೆ, ಡಿಮ್ಯಾಟ್ ಅಕೌಂಟ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕು. ಓಕೆ. ಸೊ ನೋಡಿ, ಇವಾಗ 2 ವೀಲರ್ ತೊಗೊಳ್ತಾ ಇರೋರೆಲ್ಲ 5 ವರ್ಷ ನಿಮಗೆ 2 ವೀಲರ್ಗೆ ಬ್ಯಾಟ್ರಿಗೆ ಒಂದು ವಾರಂಟಿ ಕೊಡ್ತಾ ಇದ್ದಾರೆ. 5 ವರ್ಷ ಆದಮೇಲೆ 6ನೇ ವರ್ಷ ಬ್ಯಾಟ್ರಿ ಹೊಟ್ಟೋಯ್ತು, 30-40 ಸಾವಿರ ಆಗುತ್ತೆ ಮಿನಿಮಮ್, ಯಾವುದೇ 2 ವೀಲರ್ ಬ್ಯಾಟ್ರಿ ಆದರೂ. ನೀವು ಇಲ್ಲಿ ಸೇವ್ ಆಯಿತು ಅಂತ ಎಲ್ಲೂ ಸೇವಿಂಗ್ಸೇ ಮಾಡಿಲ್ಲ ಅಂತ ಇಟ್ಕೊಳ್ಳೋಣ. ಆವಾಗ ಮತ್ತೆ 30-40 ಸಾವಿರಕ್ಕೆ ಏನು ಮಾಡಬೇಕು? ಮತ್ತೆ EMI ಮಾಡಬೇಕು, ಅಥವಾ 30-40 ಸಾವಿರ ಹೊಸ್ದಾಗಿ ತರಬೇಕು. ಅದ್ರ ಬದಲು
ನಾನು ಓಡಾಡಿರೋವಂಥದ್ದು ಪೆಟ್ರೋಲಲ್ಲೇ. ಸೊ ನಾವು ಪೆಟ್ರೋಲಲ್ಲೇ ಓಡಾಡಿದ್ದೀವಿ ಅಂದ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ಕೊಂಡು ಬಂದಿರೋವಂಥ ದುಡ್ಡು ಒಂದು 40,000ನೋ 50,000ನೋ 60,000ನೋ ಆಗಿದ್ದರೆ ಅದೇ ದುಡ್ಡನ್ನ ತೆಗೆದು ನೀವು ಬ್ಯಾಟ್ರಿಗೆ ತೊಗೋಬೋದು. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ವಿಚಾರಗಳನ್ನ ನಾವು ಆಲೋಚನೆ ಮಾಡೋದನ್ನು ನಾವು ಚೇಂಜ್ ಮಾಡ್ಕೊಂಡಾಗ ಮಾತ್ರ ನಾವೊಂದು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. 2 ವೀಲರ್ ತೊಗೊಳೋದ್ರ ಬಗ್ಗೆ ಆಯಿತು, ಅಥವಾ ಒಂದು ಮಿಡ್ಲ್ ಕ್ಲಾಸ್ ಅವರು ಸ್ವಲ್ಪ ಹೈಯರ್ ಮಿಡ್ಲ್ ಕ್ಲಾಸ್ಗೆ ಹೋಗ್ತೀವಿ ಅಂತ ಇಟ್ಕೊಳ್ಳೋಣ. ಈಗ ಏನು ಅಂತಂದರೆ 12 ಲಕ್ಷ ರೂಪಾಯಿವರೆಗೂ ನಮಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಮೊನ್ನೆ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಇದನ್ನು ಅನೌನ್ಸ್ ಮಾಡಿದ ತಕ್ಷಣ ಮಾರುತಿ ಶೇರ್ ಮೇಲಕ್ಕೆ ಹೋಯ್ತು. ಇನ್ಕಮ್ ಟ್ಯಾಕ್ಸ್ 12 ಲಕ್ಷ ರೂಪಾಯಿವರೆಗೂ ಇಲ್ಲ ಅಂತಂದಿದ ತಕ್ಷಣ ಮಾರುತಿ ಶೇರ್ ಯಾಕೆ ಮೇಲಕ್ಕೆ ಹೋಯ್ತು? ಕಾರ್ ತೊಗೊಳ್ಳೋಕ್ಕೆ ಇಂಟ್ರೆಸ್ಟ್ ತೊಗೊಳ್ಳೋರು ಜಾಸ್ತಿ. ಯಾಕೆಂದರೆ ಮಾರುತಿ ಏನಿದೆ ಇದು ಸ್ಮಾಲ್ ಕಾರ್ ಸೆಗ್ಮೆಂಟಿಗೆ ಬರುತ್ತೆ. ಮಿಡಲ್ ಕ್ಲಾಸ್ ಅವ್ರ ಮೈಂಡ್ಸೆಟ್ನ ಮಾರುತಿಯವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಮಿಡಲ್ ಕ್ಲಾಸ್ ಅವ್ರಿಗೆ ಅಡ್ವಾಂಟೇಜ್ ಸಿಕ್ಕಿದ ತಕ್ಷಣ ಮಾರುತಿ ಕಾರ್ಸು ಸೇಲ್ಸು ಜಾಸ್ತಿ ಆಗುತ್ತೆ ಅನ್ನೋದು. ಸೊ ಈಗ ನೋಡಿ, ಫಾರ್ ಎಕ್ಸಾಂಪಲ್ಲು ನಾನೊಂದು ಹೈಯರ್ ಮಿಡಲ್ ಕ್ಲಾಸು, ನಾನೊಂದು ಕಾರ್ ತೊಗೊಬೇಕು ಅಂದರೆ ಒಂದು 2 ಲಕ್ಷ ರೂಪಾಯಿ ಕೂಡಿಟ್ಟಿದ್ದೀನಿ. ಅಂದರೆ ಒಂದು 2 ವರ್ಷಕ್ಕೆ ತೊಗೊಳ್ಳೋಣ ಅಂತ. ಸೊ ಆ 2 ವರ್ಷ ಬಂದೇ ಬಿಡ್ತು, 2 ಲಕ್ಷ ರೂಪಾಯಿ ನನ್ನ ಹತ್ರ ಸೇವ್ ಆಗಿದೆ. ಇಲ್ಲಿ ನಾನು ಸೇಮ್ ಅಗೇನು ನೀವು ಎಲೆಕ್ಟ್ರಿಕ್ ಕಾರ್ ತೊಗೊಳ್ಳಿ ಅಂತ ಹೇಳಿದ್ರೆ ಇಲ್ಲಿ ವರ್ಕೌಟ್ ಆಗೋಲ್ಲ. ಯಾಕೆ ಹೇಳಿ, ಇದು ನಮ್ಮ ಫಸ್ಟ್ ಕಾರು. ನಾವು ಕಾರ್ ತೊಗೊಳ್ಳೋದೇ ಯಾಕೆ ಹೇಳಿ, ಧರ್ಮಸ್ಥಳಕ್ಕೆ ಹೋಗೋಣ, ತಿರುಪತಿಗೆ ಹೋಗೋಣ, ಇಲ್ಲ ನಾವು ಇನ್ನೂ ಎಲ್ಲೋ ದೂರ ಹೋಗೋಣ ಅಂತ. EV ವೆಹಿಕಲ್ಸ್ ಆಲ್ಮೋಸ್ಟ್ ಒಂದು 250 ಕಿಲೋಮೀಟ್ರ್ ಹೋಗುತ್ತಷ್ಟೇ. ಅದಾದಮೇಲೆ ನಾವು ಧರ್ಮಸ್ಥಳಕ್ಕೆ ತಿರುಪತಿಗೆಲ್ಲ ಇದರಲ್ಲಿ ಹೋಗೋಕ್ಕಾಗಲ್ಲ. ಇಫ್ ಐ ಆಮ್ ರಾಂಗ್ ಕರೆಕ್ಟ್ ಮೀ. ಒಂದೇನಂದರೆ EV ವೆಹಿಕಲ್ ತೊಗೊಂಡ್ರೆ 300, 350, 400 ತನಕ ಬರ್ತಾ ಇದೆ. ಬಟ್ 300, 350 ತನಕ ಕೊಡುವಂಥ ವೆಹಿಕಲ್ಗಳು ಬಂದಿದೆ ಒಂದು. ಎರಡನೇದು, ಈಗ ಕರ್ನಾಟಕ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗೆ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಆನ್ ದ ವೇ ಹೈವೇನಲ್ಲಿ ತುಂಬ ಕಡೆ ಅದನ್ನು ಸ್ಥಾಪನೆ ಮಾಡ್ತಾ ಇದೆ. ಸೊ ನೀವು ಒಂದು ಮ್ಯಾಪ್ ಓಪನ್ ಮಾಡಿದರೆ EV ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ ಅಂತ ನೀವೇನಾದರೂ ಗೂಗಲ್ ಮಾಡಿದರೆ ನಿಮ್ಮ ದಾರಿನಲ್ಲಿ ಎಷ್ಟು ಚಾರ್ಜಿಂಗ್ ಸ್ಟೇಷನ್ಗಳಿದೆ ಎಲ್ಲ ಗೊತ್ತಾಗುತ್ತೆ. ಅಂದರೆ ಎಷ್ಟು ಕಿಲೋಮೀಟರ್ ಆದ್ಮೇಲೆ ಸಿಗುತ್ತೆ ಅಂತ ಹೇಳಿ. ಅಲ್ಲಿ ಸ್ವಲ್ಪ ನೀವು ಮನೇಲಿ ಮಾಡೋದಕ್ಕಿಂತ ಖರ್ಚು ಜಾಸ್ತಿ ಆಗುತ್ತೆ, ಆದರೆ ಸ್ಟೇಷನ್ ಸಿಗುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ವಾಂಟ್ ಟು ಆ್ಯಡ್. ಅದರ್ವೈಸ್ ಆದರೆ ಇನ್ನೊಂದು ಪಾಯಿಂಟ್ ಏನು ಗೊತ್ತಾ ಸರ್, ಈಗ EV ವೆಹಿಕಲ್ ಜನರಲ್ ಆಗಿ ತೊಗೊಳ್ತಾ ಇರೋರು ಯಾರು ಅಂತಂದರೆ, ಆಲ್ರೆಡಿ ನನ್ನ ಹತ್ರ ಒಂದು ಪೆಟ್ರೋಲ್ ವೆಹಿಕಲ್ ಇದೆ. ಎರಡನೇ ವೆಹಿಕಲ್ EV ತೊಗೊಳ್ತಾ ಇದ್ದೀನಿ. ಯಾಕೆ, ಸಿಟಿಲಿ ಓಡಾಡೋಕ್ಕೆ. ಆದರೆ ನಂದು ಫಸ್ಟ್ ಡ್ರೀಮ್ ಕಾರ್ ಇದು. ಸೊ ಇಂಥವ್ರು EV ವೆಹಿಕಲ್ ತೊಗೊಳ್ತಾ ಇಲ್ಲ. ಯಾಕೆಂತಂದರೆ ನಾನು 300 ಕಿಲೋಮೀಟರ್ ಹೋಗಿ ಅಲ್ಲಿ ಚಾರ್ಜಿಂಗ್ ಹಾಕ್ಕೊಳಕ್ಕಾಗಲ್ಲ. ಈಗ ಕುಂಭಮೇಳಕ್ಕೆ ತುಂಬ ಜನ 1700 ಕಿಲೋಮೀಟರ್ ಆದರೂ ಕಾರಲ್ಲಿ ಹೋಗಿದ್ದಾರೆ, EV ವೆಹಿಕಲಲ್ಲಿ ಯಾರೂ ಹೋಗಿಲ್ಲ. ಸೊ ಹಾಗಾಗಿ ಏನು ಅಂತಂದರೆ ಫಸ್ಟ್ ವೆಹಿಕಲ್ಗೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಕರೆಕ್ಟ್. ಸೊ ಇಲ್ಲಿ ನಾನು ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು 2 ಲಕ್ಷ ರೂಪಾಯಿ ಏನು ಸೇವ್ ಮಾಡಿದ್ದೀರಾ ಅದನ್ನು ಡೌನ್ ಪೇಮೆಂಟ್ ಅಂತ ಕೊಡೋಕ್ಕೆ ಹೋಗ್ತೀರಾ. ಈಗ ಡಿಜಿಟಲಿ ಏನು ಅಂತಂದರೆ ಆಲ್ಮೋಸ್ಟು ಎಲ್ಲ ಕಾರ್ಗೂ 100% ಲೋನ್ ಕೊಡ್ತಾ ಇದ್ದಾರೆ. ಸೊ ನೀವು 80% ಏನು ಲೋನ್ ಮಾಡ್ತೀರಾ ಅದನ್ನು 100% ಕೊಡ್ತಾ ಇದ್ದಾರೆ. ಅಂದರೆ ಇದೊಂದು ಆಪ್ಷನ್ನು. ಏನು ಅಂತಂದರೆ ನೀವು ಯಾವ ಬ್ರ್ಯಾಂಡ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಇವಾಗ ಟಾಟಾ ಬ್ರ್ಯಾಂಡ್ ಇಟ್ಕೊಳ್ಳಿ, ಮಾರುತಿ ಅಂತ ಇಟ್ಕೊಳ್ಳಿ, ಅಥವಾ ಫೋರ್ಡು, ಯಾವುದೋ ಈ ಬ್ರ್ಯಾಂಡ್ನ ಕಾಂಪ್ರಮೈಸ್ ಆಗಬೇಡಿ. ಆದರೆ ಬ್ರ್ಯಾಂಡ್ ಒಳಗಡೆ ಎಲ್ಲ ಒಂದು ವೇರಿಯಂಟಲ್ಲೂ ನಿಮ್ಗೇನು ಅಂತಂದರೆ ಬೇಸಿಕ್ ಅಂತ ಇದೆ, ಮಿಡ್ ವರ್ಷನ್ ಅಂತಿದೆ, ಹೈ ಎಂಡ್ ಅಂತ ಇದೆ. ನೀವು ಹೈ ಎಂಡ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀರಾ, ಹೈ ಎಂಡ್ ತೊಗೊಳ್ಳೋರು ಮಿಡ್ ವರ್ಷನ್ಗೆ ಬನ್ನಿ. ಅಂದರೆ ಒಂದು ಕಂಫರ್ಟ್ನ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಯಾಕೆ, ನಿಮ್ಮ ಫ್ಯೂಚರ್ಗೆ ಕಂಫರ್ಟ್ ಅಲ್ಲ, ಲಕ್ಸುರಿನ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಇವಾಗ ನೀವು ಏನು ಮಾಡಬೇಕು ಅಂತಂದರೆ, ಒಂದು ಹೈ ಎಂಡ್ಗೂ ಮತ್ತು ಮಿಡ್ ಎಂಡ್ಗೂ ಒಂದು 2 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ನೀವೇನು ಕೂಡಿಟ್ಟಿದ್ದೀರಾ 2 ಲಕ್ಷ ರೂಪಾಯಿ, ಅದನ್ನು ನೀವು ಶೋರೂಮಲ್ಲೇ ಕುತ್ಕೊಳ್ಳಿ, ಕಾರ್ನ ಮಿಡ್ ಎಂಡ್ ತೊಗೊಳ್ಳಿ, ಈ 2 ಲಕ್ಷ ರೂಪಾಯಿನ ಸ್ಟಾಕ್ ಮಾರ್ಕೆಟ್ಗೆ ಟ್ರಾನ್ಸ್ಫರ್ ಮಾಡಿ. ಇದನ್ನು ನೀವು ಯಾವಾಗ ಯೂಸ್ ಮಾಡ್ಬೋದು, ಈ 2 ಲಕ್ಷ ರೂಪಾಯಿನ ನೋಡಿ. ನಿಮಗೆ 3 ವರ್ಷ ಆಗಿದ ತಕ್ಷಣ ಕಾರ್ದು ಟೈರ್ ಸವಿಯುತ್ತೆ, ನೀವು ಟೈರ್ಸ್ ಎಲ್ಲ ಚೇಂಜ್ ಮಾಡಲೇಬೇಕು. ಸೊ ಟೈರ್ ಚೇಂಜ್ ಮಾಡಬೇಕು ಅಂತಂದರೆ ಒಂದು 30-40 ಸಾವಿರ ಆಗುತ್ತೆ. 3 ವರ್ಷಕ್ಕೆ ಮಾತ್ರ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೊಡೋದು. ಅದಾದಮೇಲೆ ಮತ್ತೆ ನೀವು ಪೇ ಮಾಡಬೇಕು ಒಂದು 25-30 ಸಾವಿರ. ಸೊ ನೀವು ಲಯಬಿಲಿಟಿನ ಬೈ ಮಾಡ್ತಾ ಇದ್ದೀರಾ. ಅಂದರೆ ಕಾರ್ ಅನ್ನೋದು ಒಂದು ಲಯಬಿಲಿಟಿ ಜೊತೆ ಒಂದು ಅಸೆಟ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ. ಅಸೆಟ್ ಅನ್ನೋದೇನು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ 2 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರಿ, 10 ಲಕ್ಷ ರೂಪಾಯಿ ಲಯಬಿಲಿಟಿ ತೊಗೊಂಡ್ರಿ. 10 ಲಕ್ಷ ಇರೋದು ಒಂದು 5 ವರ್ಷ ಆದಮೇಲೆ 5 ಲಕ್ಷನೇ ವ್ಯಾಲ್ಯೂ. ಆದರೆ ಈ 2 ಲಕ್ಷ 5 ಲಕ್ಷ ಆಗುವಂಥ ಚಾನ್ಸಸ್ ಇರುತ್ತೆ. ಪ್ಲಸ್ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ, 3 ವರ್ಷ ಆದಮೇಲೆ ಟೈರ್ ಚೇಂಜ್ ಮಾಡ್ಬೋದು. ಇಲ್ಲ ಅಂತಂದರೆ ಏನು ಮಾಡ್ತೀರಾ, ಮತ್ತೆ ಅದಕ್ಕೊಂದು EMI ಮಾಡ್ತೀರಾ, ಮತ್ತೆ ಅದಕ್ಕೊಂದು ಕಮಿಟ್ಮೆಂಟು. ಸೊ ಇದನ್ನೆಲ್ಲ ಮಾಡೋದಕ್ಕಿಂತ ನೀವು ಒಂದು ದಾರಿನ ಹುಡುಕೋಬೋದು. ಸೊ ಈಗ 2 ವಿಚಾರ ಹೇಳಿದ್ರಿ, ಒಂದು 2 ವೀಲರ್ ಬಗ್ಗೆ ಹೇಳಿದ್ರಿ, ಒಂದು ಕಾರ್ ಬಗ್ಗೆ ಹೇಳಿದ್ರಿ ನೀವು. ಈಗ ಕೆಲವೊಬ್ಬರು 2 ವೀಲರ್ ಆಲ್ರೆಡಿ ಇದೆ ನನ್ನ ಹತ್ರ, ಅಥವಾ ನಾನು ತೊಗೊಳ್ಳೋಂಥದ್ದು ಏನು ಪ್ಲ್ಯಾನ್ ಇಲ್ಲ ನನ್ನ ಹತ್ರ, ಅಥವಾ ನನಗೆ ಅಷ್ಟು ದುಡ್ಡಿಲ್ಲ,
ಕಾರಂತೂ ನನ್ನ ಈ ಸದ್ಯಕ್ಕಂತೂ ನಾನು ಕನಸಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಸ್ಥಿತಿಲಿ ಇರ್ತಾರೆ. ಸೊ ಅಂಥವ್ರು ಹೇಗೆ ಇನ್ವೆಸ್ಟ್ ಮಾಡ್ಬೋದು ಹಾಗಾದರೆ? ಓಕೆ ನೋಡಿ ಸರ್, ಈಗ ಟೂ ವೀಲರ್ ಇಲ್ಲ, ಕಾರು ಇಲ್ಲ, ಆದರೆ ಕರ್ನಾಟಕ ಗೌರ್ಮೆಂಟ್ ಅವರು ನಮಗೆ ಒಂದು ಒಳ್ಳೆ ಆಪರ್ಚುನಿಟಿನ ಕೊಟ್ಟಿದ್ದಾರೆ. ಏನದು ಅಂತಂದರೆ, ನೀವು 100 ಯೂನಿಟ್ಸು ವಿದ್ಯುತ್ನ ಅಂದರೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ಫ್ರೀ ಅಂತ. ಸೊ ನಿಮ್ಗೆ ಎಷ್ಟು ಉಳಿತಾ ಇದೆ ತಿಂಗಳಿಗೆ? ಒಂದು 600ರಿಂದ 700 ರೂಪಾಯಿ ಉಳಿತಾ ಇದೆ. ಹೌದು, ಹೌದಲ್ವಾ? ಇದನ್ನು ನೀವು ಲಾಸ್ಟ್ 1.5 ವರ್ಷದಿಂದ ಏನು ಮಾಡಿದ್ದೀರಾ? ಎಲ್ಲಿ ಸೇವ್ ಮಾಡಿದ್ದೀರಾ? ಓಕೆ, ಈ 600-700 ರೂಪಾಯಿ ಏನಾಯಿತು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಬೇಸಿಕಲಿ ಇವಾಗ ಯಾರ್ಯಾರು ತೊಗೊಳ್ತಾ ಇದ್ದಾರೆ, ಎಲ್ಲೋ ಹೋಯ್ತು ಎಲ್ಲೋ ಬಂತು. ಕರೆಕ್ಟ್. ಅದೇ ನೀವು ಈ ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದಿದ್ರೆ, ಅಥವಾ ನೆಕ್ಸ್ಟು ಇವತ್ತು ಏನು ಕಾಲ ಮಿಂಚಿಲ್ಲ, ನಾಳೆಯಿಂದ ನೀವು ಏನು 600-700 ರೂಪಾಯಿ ಉಳಿತದೆ, 800 ರೂಪಾಯಿ ಉಳಿತದೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ನ, ಇದನ್ನು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಾಗ ಅವ್ರು ಇನ್ನು 6 ತಿಂಗಳು ಕೊಡ್ತಾರೋ, 1 ವರ್ಷ ಕೊಡ್ತಾರೋ, ಇನ್ನು 5 ವರ್ಷ ಕೊಡ್ತಾರೋ, ಇನ್ನು ಪರ್ಮನೆಂಟ್ಲಿ ಕೊಡ್ತಾ ಇರ್ತಾರೋ ಗೊತ್ತಿಲ್ಲ ನನಗೆ. ಕೊಡೋ ಅಷ್ಟು ದಿನ ಇನ್ವೆಸ್ಟ್ ಮಾಡಿ, ಅಷ್ಟು ದಿನ ನಿಮ್ಗೊಂದು ಕಾರ್ಪಸ್ ಬೆಳೆಯುತ್ತೆ, ಒಂದು ಅಮೌಂಟ್ ಒಂದು ಕಡೆ ಸೇವ್ ಆಗುತ್ತೆ. ಸೊ ಇದನ್ನು ನೀವು ಎಗೈನು ನಾನು ಏನೋ ಸಾಸಿವೆ ಡಬ್ಬಿಲಿ ಇಡ್ತೀನಿ ಅಥವಾ ಸ್ಟೀಲ್ ಡಬ್ಬಿಲಿ ಇಡ್ತೀನಿ ಅಂದರೆ ಅಲ್ಲಿ ಇಟ್ಟಿರೋದು ನಿಮ್ಗೆ ಗೊತ್ತಿರುತ್ತೆ, ಎತ್ಕೊಂಡ್ಬಿಡ್ತೀರಾ. ಎಸ್, ಅಥವಾ SB ಬ್ಯಾಂಕಲ್ಲಿ ಇಡ್ತೀನಿ ಅಂದರೆ ಅದಕ್ಕೆ ನಮಗೆ ಅಪ್ರಿಸಿಯೇಷನ್ ಆಗಲ್ಲ. ಎಸ್, ಅಲ್ಲ ಅಲ್ಲಿದ್ರೂ ಕೂಡ ನಾವು ತೊಗೋತೀವಿ, SB ಅಕೌಂಟಲ್ಲಿ ಇದ್ರೂ ತೊಗೋತೀವಿ, ಸಾಸಿವೆ ಡಬ್ಬದಲ್ಲಿ ಎಲ್ಲಿದ್ರೂ ತೊಗೊಬಿಡ್ತೀವಿ. ಸೊ ಹಾಗಾಗಿ ಒಂದು ಇನ್ವೆಸ್ಟ್ಮೆಂಟ್ ಕಮಿಟ್ಮೆಂಟ್ ಮಾಡ್ಕೊಂಬಿಟ್ರೆ ನಮಗೆ ಏನು ಅಂತಂದರೆ, ಇವಾಗ ನನಗೆ ಕಾರ್ ತೊಗೊಳ್ಳೋ ಕೆಪಾಸಿಟಿ ಇಲ್ಲ, ಟೂ ವೀಲರ್ ತೊಗೊಳ್ಳೋ ಕೆಪಾಸಿಟಿ ಇಲ್ಲ, ಆದರೆ ಗೌರ್ಮೆಂಟ್ ಅವರು ಕೊಟ್ಟಿರಲಿಲ್ಲ ಅಂದರೆ ನಾನು ಕೈಯಿಂದ ಕಟ್ತಾ ಇದ್ದೆ. ಹೌದು. ಸೊ ಇವಾಗ ಕೊಟ್ಟಿಲ್ಲ ಅಂತಲೇ ತೊಗೊಳ್ಳಿ, ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಹೋಮ್ ಲೋನ್ ತೊಗೊಳ್ಳೋದಕ್ಕೆ ತುಂಬ ಜನ ಯೋಚನೆ ಮಾಡ್ತಾಯಿದ್ದಾರೆ ಅಥವಾ ಭಯ ಬೀಳ್ತಾ ಇದ್ದಾರೆ. ಯಾಕೆ ಅಂತಂದರೆ, 20 ವರ್ಷ ನಾನು ಹೋಮ್ ಲೋನು ತೊಗೊಂಡು, ಅಂದರೆ ಫಾರ್ ಎಕ್ಸಾಂಪಲ್ಲು ಒಂದು 40 ಲಕ್ಷ ಹೋಮ್ ಲೋನ್ ತೊಗೊಳ್ತೀನಿ. ಹೌದು. ಇವಾಗ ನಮಗೆ ಬೇಸಿಕಲಿ ಒಂದು 2 BHK ಫ್ಲ್ಯಾಟ್ ತೊಗೊಬೇಕು ಅಂತಂದ್ರೆ ಬೆಂಗಳೂರಲ್ಲಿ ನಮಗೊಂದು 40-50 ಲಕ್ಷ ಅಂತೂ ಬೇಕು. ಸೊ 40 ಲಕ್ಷ ಲೋನ್ ತೊಗೊಳ್ತೀನಿ ಅಂತಂದರೆ 40 ಲಕ್ಷ ನಾನು ಇಂಟ್ರೆಸ್ಟ್ ಪೇ ಮಾಡಬೇಕಾಗತ್ತೆ. ಅಂದರೆ 20 ವರ್ಷ ಆಗೋಷ್ಟರಲ್ಲಿ 40 ಲಕ್ಷ ಇರೋದು 80 ಲಕ್ಷ ಆಗಿರುತ್ತೆ. ಸೊ ಹಂಗಾಗಿ 40 ಲಕ್ಷ ನಾನು ಯಾಕೆ ಇಂಟ್ರೆಸ್ಟ್ ಪೇ ಮಾಡಲಿ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇದ್ದಾರೆ. ಬೇಡ ಅಂದರೆ ತೊಗೊಳೋದು ಬೇಡ ಅಂತ. ಆದರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನಿದು ಅಂತಂದರೆ, ನೀವು 40,000 ಏನು 40 ಲಕ್ಷಕ್ಕೆ 40,000 EMI ಪೇ ಮಾಡಬೇಕಾಗತ್ತೆ. ಅಂದರೆ 40 ಲಕ್ಷ ನೀವು ಹೋಮ್ ಲೋನ್ ತೊಗೊಳ್ತೀರಾ ಅಂದರೆ 40,000 EMI ಪೇ ಮಾಡಬೇಕು ಪ್ರತಿ ತಿಂಗಳಿಗೆ. ಇದ್ರ ಜೊತೆಗೆ 11% ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಕೊಂಬಂದರೆ, ಅಂದರೆ 40,000 ಪ್ಲಸ್ 4,400 ರೂಪಾಯಿ, 40,000 EMIಗೆ ಹೋಯ್ತು, 4,400 ರೂಪಾಯಿ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರಿ. ಈ ಥರ ನೀವು 20 ವರ್ಷ ಮಾಡ್ಕೊಂಡು ಬಂದರೆ ನೀವೇನು ಇಂಟ್ರೆಸ್ಟ್ನ ಪೇ ಮಾಡಿರ್ತೀರ, ಅಂದರೆ 40 ಲಕ್ಷ ಏನು ಪೇ ಮಾಡ್ತೀರಾ, ಈ 4,400 ರೂಪಾಯಿ ಅಲ್ಲಿ ಕವರ್ ಆಗಿಬಿಡುತ್ತೆ. ಅಂದರೆ ನಿಮಗೆ 20 ವರ್ಷ ಆದಮೇಲೆ 40 ಲಕ್ಷ ರೂಪಾಯಿ ಅಷ್ಟು ದುಡ್ಡು ಬರುತ್ತೆ. ಯಾವುದರಿಂದ? ಬರೀ 4,400 ರೂಪಾಯಿ ನೀವು ಕಟ್ಟಿರೋದ್ರಿಂದ ಪ್ರತಿ ತಿಂಗಳು. ಅಗೇನ್ ಇದನ್ನು SIP ಥರ ಮಾಡೋಕ್ಕೆ ಹೋಗಬೇಡಿ. SIP ಥರ ಮಾಡಿದ್ರೆ ಕಮಿಟ್ ಆಗ್ತೀರಾ. ಸೊ ನೀವು 40,000 EMI ಕಟ್ತಾ ಇದ್ದೀರಾ, ಅದ್ರ ಜೊತೆ 4,400 ರೂಪಾಯಿ ನಾನು ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಬರ್ತೀನಿ ಅನ್ನೋ ಥರ ಮಾಡಿ. ಸೊ ಇದಕ್ಕೊಂದು ಕ್ಯಾಲ್ಕುಲೇಷನ್ ಇದೆ, ಬೇಕಂತಂದರೆ ನಾನು ವೆಬ್ಸೈಟು ತೋರಿಸ್ತೀನಿ. ಆ ವೆಬ್ಸೈಟಲ್ಲಿ ನಮಗೆ ಎಲ್ಲನೂ ಅವೈಲಬಲ್ ಇದೆ. ಅಂದರೆ ಇವಾಗ ಮಾರ್ಕೆಟು ಯೂಶಲಿ ಇವಾಗ ನಾವೇನು ಮಾರ್ಕೆಟ್ ಅಂತ ಓವರಾಲ್ ಲೆಕ್ಕ ಹಾಕ್ತೀವಿ, ಇದು 12 to 15% ರಿಟರ್ನ್ಸು ಲಾಸ್ಟ್ 15 ಇಯರ್ಸಿಂದ ಕೊಟ್ಟಿದೆ. ಸೊ ನೆಕ್ಸ್ಟ್ 15 ಇಯರ್ಸು 12% ರಿಟರ್ನ್ ಕೊಟ್ಟರೆ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ, 14% ರಿಟರ್ನ್ ಕೊಟ್ಟರೆ ಎಷ್ಟು ಅಮೌಂಟ್ ಬರುತ್ತೆ. ಸೊ 12 to 15 ಅಂತೂ ಆಲ್ಮೋಸ್ಟ್ ಇಂಡಿಯನ್ ಮಾರ್ಕೆಟ್ಸು ಕೊಟ್ಟಿದೆ. ಸೊ ಹಾಗಾಗಿ ನೀವು 12 to 15% ಬರೋವಂಥ ಇನ್ಸ್ಟ್ರೂಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಬರೀ 4,400 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದರೆ ನೀವೇನು ಇಂಟ್ರೆಸ್ಟ್ನ ಪೇ ಮಾಡಿದ್ದೀರಾ ಅದು ನಿಮಗೆ ವಾಪಸ್ ಬಂದ್ಬಿಡುತ್ತೆ. ಸೊ ಎಂಡ್ ಆಫ್ ದ 20 ಇಯರ್ಸು ನೀವು 40 ಲಕ್ಷ ಇಂಟ್ರೆಸ್ಟ್ ಕಟ್ಟಿದ್ದೀರಾ, 40 ಲಕ್ಷ ನಿಮ್ಮ ಹತ್ರ ದುಡ್ಡಿದೆ. ಸೊ ಇದು ಯಾರಿಗೆ ಅಂತಂದರೆ, ಹೋಮ್ ಲೋನ್ ತಗೊಳ್ಳೋರು ಯಾರು ಯೋಚನೆ ಮಾಡ್ತಾ ಇದ್ದಾರೆ ಅವ್ರಿಗೆ. ಈ ಥರ ನೀವು ಮಾಡೋದ್ರಿಂದ ನಿಮಗೆ ಮನೆನೂ ಬಂತು, ಪ್ಲಸ್ 20 ವರ್ಷ ಆದಮೇಲೆ 40 ಲಕ್ಷ ದುಡ್ಡು ಬಂತು. ಎಸ್, ಇದು ನಾವು 2ನೇ ಎಪಿಸೋಡ್ ಭಾಳ ಚೆನ್ನಾಗಾಯಿತು. ಇದರಲ್ಲಿ ಕಾಶಿನಾಥ್ ಅವ್ರು ಏನು ಹೇಳಿದ್ರು, ಅದರ ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ನಾನು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ನಾವು ಕೆಲವೊಂದು ಖರ್ಚುಗಳಿಗೆ ಕಮಿಟ್ ಆಗ್ಬಿಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಬಾಡಿಗೆ ಕೊಡಬೇಕು, ಕಮಿಟ್ ಆಗ್ಬಿಟ್ಟಿರ್ತೀನಿ ನಾನು. ಓಕೆ, ನಮ್ಮ ಆಫೀಸ್ ಬಾಡಿಗೆ ಕೊಡಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕೊಡಬೇಕು, ಓಕೆ, ಮನೇದು ಏನೋ ಒಂದಷ್ಟು ಖರ್ಚಿರ್ತದೆ, ಅದು ಕಮಿಟ್ ಅದರಲ್ಲಿ ನಾನು ತಪ್ಪಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಸೊ ಅದೇ ಥರ ನಾವು ಕೆಲವೊಂದು, ಫಾರ್ ಎಕ್ಸಾಂಪಲ್, ಈಗ ನಿನ್ನೆ ನನ್ನ ಸ್ನೇಹಿತರು ಬರಬೇಕಾಗಿತ್ತು, ನಾನು ಅವ್ರನ್ನ ಹೋಟೆಲ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು, ನಂದೊಂದು ಕಮಿಟ್ಮೆಂಟ್ ಇತ್ತು, ಅವ್ರಿಗೆ ಏನೋ ಒಂದು ಪಾರ್ಟಿ ಕೊಡಬೇಕಾಗಿತ್ತು. ಬಟ್ ಯಾವುದೋ ಕಾರಣಕ್ಕೋಸ್ಕರ ಅದು ಬರಲಿಲ್ಲ, ಅದು ಆಗಲಿಲ್ಲ. ಈ ವರ್ಷ ಆಗಲೇ ನೆಕ್ಸ್ಟ್ ವರ್ಷ ನನಗೆ ಏನಿಲ್ಲ ಅಂದರೂ ಒಂದು 3,000 ರೂಪಾಯಿ ಉಳೀತು. ಓಕೆ, 3,000 ರೂಪಾಯಿ ನಾನು ಏನು ಮಾಡಿದೆ, ಏನೂ ಮಾಡಲಿಲ್ಲ, ಸುಮ್ಮನೆ ಹಂಗೆ ಇಟ್ಕೊಂಡೆ.
ಅದ್ರ ಬದಲಾಗಿ ಇನ್ವೆಸ್ಟ್ ಮಾಡಿ. ಕರೆಕ್ಟ್ ಸರ್ ಹೇಳಿದ್ದು ಇಷ್ಟೇ. ಹೌದು. ನಿಮ್ಮ ಹತ್ರ ಪೆಟ್ರೋಲ್ ದುಡ್ಡು ಉಳಿತಾ ಇದೆಯಾ, EV ತೊಗೊಂಡಿರೋದ್ರಿಂದ ಅದನ್ನ ಇನ್ವೆಸ್ಟ್ ಮಾಡಿ. ನೀವು ಕಾರ್ ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ ಲಕ್ಷರಿಗಳಲ್ಲಿ, 2 ಲಕ್ಷ ಉಳಿತು, ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ. ಹೋಮ್ ಲೋನ್ ನೀವು ತೊಗೊಂಡಿದ್ದೀರಾ, ಅದಕ್ಕಿಂತ ಮುಂಚೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಉಳಿತಾ ಇದೆ ಪ್ರತಿ ತಿಂಗಳು 600ರಿಂದ 800-900 ರೂಪಾಯಿ ತನಕ, ಅದನ್ನ ಇನ್ವೆಸ್ಟ್ ಮಾಡಿ. ಆಮೇಲೆ ಹೋಮ್ ಲೋನ್ ತೊಗೊಂಡ್ರೆ ಇನ್ವೆಸ್ಟ್ಮೆಂಟ್ ಅಂದರೆ ನೀವೇನು EMI ಕಟ್ತಾ ಅದ್ರ ಜೊತೆಗೆ ಅದ್ರ 10% ಇನ್ವೆಸ್ಟ್ಮೆಂಟ್ ಮಾಡಿ ಅನ್ನೋ ಮಾತನ್ನು ಹೇಳಿದರು. ಸೊ ದಿಸ್ ಈಸ್ ವೆರಿ ಬ್ಯೂಟಿಫುಲ್, ವೆರಿ ಡೂಯಬಲ್. ನನಗೆ ಭಾಳ ಇಂಪಾರ್ಟೆಂಟ್ ಅದು. ಯಾಕೆಂದರೆ ನಾವು ಏನೋ ಹೇಳೋದು ಅವ್ರಿಗೆ ಇದು ನಮಗೆಲ್ಲ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ವೇಸ್ಟ್ ನಾವು ಮಾತಾಡೋದು. ಬಟ್ ನಾವು ಮಾತಾಡೋದು ಇದು ಎಲ್ರಿಗೂ ಕೂಡ ಹೌದು ಮಾಡಬಹುದು ಅಂತ ಅನಿಸ್ತಾ ಇದೆ. ಸೊ ಹೀಗಾಗಿ ಅದನ್ನು ಜರ್ನಿ ಶುರು ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ವಿಚಾರಗಳನ್ನ ಹೇಳಿದಂಥ ಕಾಶಿನಾಥ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ಸೊ ಇದು ಭಾಳ ಸಿಂಪಲ್ ಆಗಿರುವಂಥ ಸ್ಟ್ರೈಟ್ ಆಗಿರುವಂಥ ಸೂತ್ರಗಳು. ನನ್ನ ಪ್ರಕಾರ ಇದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಬಟ್ ದ ಓನ್ಲಿ ಥಿಂಗ್ ಏನಂತಂದರೆ, ನಾನು ಭಾಳ ವರ್ಷ ಆದಮೇಲೆ ಕಲ್ತಿರೋದು ಏನಂತಂದರೆ, ನಾವು ಒಂದು ಭಾಳ ದೊಡ್ಡ ತಪ್ಪು ಮಾಡ್ತಿರೋದು ಏನಂದರೆ, ಉಳಿಸೋಣ, ಎಲ್ಲ ಖರ್ಚು ಮಾಡಿ ಏನು ಉಳಿತೆ ನೋಡ್ಕೊಂಡು ಅದನ್ನು ಉಳಿಸೋಣ ಅಂತ ನಾವು ಯೋಚನೆ ಮಾಡ್ತೀವಿ. ಆ ತಪ್ಪನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನನ್ನ ಲೈಫಲ್ಲಿ ನಾನು ಇತ್ತೀಚೆಗೆ ಕಲ್ತಿರುವಂಥದ್ದು ಒಂದು ಪಾಠ ಅದು. ನೀವು ಅದನ್ನು ಬೇಗ ಕಲ್ಕೊಳ್ಳಿ. ಬಂತ ದುಡ್ಡು ಇನ್ವೆಸ್ಟ್ ಮಾಡಿಬಿಡಿ, ಸೇವಿಂಗ್ ಸೇವ್ ಮಾಡಿಬಿಡಿ, ಆಮೇಲೆ ಶುರು ಮಾಡ್ಕೊಳ್ಳಿ ನಿಮ್ಮ ಖರ್ಚು ಏನಿದೆ. ಆಮೇಲೆ ನಾನು ಉಳಿದ್ರೆ ನಾನು ಮಾಡ್ತೀನಿ ಅದರಂಥ ಮೂರ್ಖತನದ ಕೆಲಸ ಬೇರೆ ಯಾವುದೂ ಇಲ್ಲ. ಬಟ್ ಅದಕ್ಕೊಂದು ಸಿಸ್ಟಮ್ ಬೇಕಲ್ವ, ಅದಕ್ಕೊಂದು ಒಂದು ಫ್ರೇಮ್ವರ್ಕ್ ಬೇಕಲ್ಲ. ಆ ಫ್ರೇಮ್ವರ್ಕ್ ಈಗ ಕಾಶಿನಾಥ್ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನು ಫಾಲೋ ಮಾಡಿ, ಸೇವ್ ಮಾಡಿ, ಆಮೇಲೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತಷ್ಟು ಮಾಹಿತಿ ಮುಂದಿನ ಎಪಿಸೋಡಲ್ಲಿ ಕೊಡ್ತೀವಿ. ಏನೋ ಹೇಳ್ತಾ ಇದ್ರಿ? ಅದೇ ಮುಂದಿನ ಎಪಿಸೋಡಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು. ಸೊ ಹೀಗೆ ಸೇವ್ ಮಾಡಿ ಅಂತ ಹೇಳಿದ್ವಿ. ಸೇವ್ ಮಾಡಿದರೆ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು ಹಾಗಾದರೆ ಅನ್ನೋದನ್ನು ನಾವು ಮುಂದಿನ ಎಪಿಸೋಡಲ್ಲಿ ಮಾತಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾ ಇರಿ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.